ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಇನ್ನೋವಾ ಕ್ರಿಸ್ಟಾ ಗಾಡಿ ಜಿ ಮಾಡಲ್ ಗಾಡಿ ಇದು. ಸೊ ಜಿ ಮಾಡಲ್ ಇದ್ರೂ ನಮ್ಮ ಹತ್ರ ಇದಕ್ಕೆ ಭಾಳ ಅಸೆಸರೀಸ್ ನಾವು ಫಿಟ್ ಮಾಡಿದ್ದೀನಿ. ಅಸೆಸರೀಸ್ ಏನಂದರೆ ನಿಮಗೆ ಇದರಲ್ಲಿ ನಾವು ಫಿಟ್ ಮಾಡಿರೋದು, ಫಸ್ಟ್ ಆಫ್ ಆಲ್ ಸ್ಟೇರಿಂಗಿದು ಫಿಟ್ಟಿಂಗ್ ನೋಡ್ಬೋದು ನೀವು. ಪ್ಲಸ್ ಸ್ಟೇರಿಂಗು ಫಿಟ್ ಮಾಡ್ರೂ ನಾವು ಕಂಟ್ರೋಲೂ ಏನೇನು ವರ್ಕ್ ಆಗುತ್ತೆ ಇದರಲ್ಲಿ ಅದನ್ನು ನೋಡ್ಬೋದು. ಒಂದು ಜಿ ಗಾಡಿ ನೋಡ್ಬೋದು ನೀವು, ಇದು ಇನ್ನೋವಾ ಕ್ರಿಸ್ಟಾ ಜಿ ಮಾಡಲ್ ಆಟೋಮೆಟಿಕ್. ಸೊ ಇದು ನೋಡ್ಬೋದು ನೀವು. ಒಂದು ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ನೋಡಿ, ಈ ಥರ ಟೂಟ್ರ್ ಕ್ಯಾಪಲ್ಲಿ ಒಂದು ಆಚೆ ಹಾಕೊಂಡಿದ್ರು, ಇದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಝೆಡ್ ಮಾಡಲ್ದು ಟೂಟ್ರ್ ಕ್ಯಾಪ್ ಒಂದಾಗಿದೆ, ಅದು ಇರಲಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇರಿಂಗು ಇವರು ಫಸ್ಟೇ ಝೆಡ್ ಮಾಡಲ್ದು ಹಾಕಿದ್ರು. ಈ ಥರ ಲೆದರ್ ಎಲ್ಲ ಹೊಲಿಸಿ, ಈ ಥರ ಎಲ್ಲ ಸ್ವಲ್ಪ ಇದು ಡ್ಯಾಮೇಜ್ ಆಯಿತು, ಲೆದರ್ ಎಲ್ಲ ಹೊಲಿಸಿ ಕ್ರೂಸ್ ಕಂಟ್ರೋಲೆಲ್ಲ ಇದ್ದಿದ್ದು. ಸೊ ಒಂದು ಸ್ಟೇರಿಂಗ್ ಇದು ತೆಗಿಬಿಟ್ಟು ನಾವು ಸ್ಟೇರಿಂಗು ಫಿಟ್ ಮಾಡಿದ ತಕ್ಷಣ ಲುಕ್ಕೇ ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಈ ಲುಕ್ ನಿಮಗೆ ಸ್ಟೇರಿಂಗು ಗಾಡಿ ಈ ಮ್ಯಾಚಿಂಗ್ಗೆ, ಈ ಸೀಟ್ ಕವರ್ ಮ್ಯಾಚಿಂಗ್ಗೆ ಅದೇ ಥರ ಕಾಂಬಿನೇಷನ್ ಥರ ಇದೆ. ಇದು ಈ ಸೀಟ್ ಕವರು, ಈ ಸೀಟ್ ಕವರ್ಗೆ ಇದಕ್ಕೆ ಮ್ಯಾಚಿಂಗ್ ಇದೆ. ಸೊ ಸ್ಟೇರಿಂಗ್ ಫಿಟ್ ಮಾಡಿದ್ರು ನಾವು ಪರ್ಸೋಸಿಂಗು ಇದಕ್ಕೆ ಪರ್ಸೋಸಿಂಗ್ ಅಂದರೆ ವರ್ಕಿಂಗ್. ಟಾಪ್ ಮಾಡೋದು ಮೀಟ್ರ್ ಒಂದು ಚೇಂಜ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಜಿ ಮಾಡಲ್ನಲ್ಲಿ ನಿಮಗೆ ಇದು ಮೀಟ್ರ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಮೀಟ್ರ್ ಚೇಂಜ್ ಮಾಡಿದ್ರೂ ನಾವು ನಿಮಗೆ ಈ ಬಟನ್ ಇಲ್ಲಿಂದ ನಿಮಗೆ 100% ವರ್ಕಿಂಗು ಸಿಗಬೇಕು ನಿಮಗೆ. ಯಾವ ಬಟನ್ನು ನೋಡಿ, ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು, ಇಲ್ಲಿ ಕೆಳಗಡೆ ಬರ್ತಾ ಇದೆ, ಇಲ್ಲಿ ಮೇಲೆ ಹೋಗ್ತಾ ಇದೆ, ತಿರ್ಗಾ ಇದು ಬ್ಯಾಕು, ರೈಟು ಲೆಫ್ಟು, ಇದು ಬ್ಯಾಕು, ತಿರ್ಗಾ ಇಲ್ಲಿ ಬಂದರೆ ಇದು. ಸೊ ಈ ಥರ ಪ್ರೊಸೆಸಿಂಗ್ ನಮಗೆ ಮೀಟ್ರ್ನಲ್ಲಿ ಫಿಟ್ ಮಾಡಿದ್ರು ನಾವು ಇದಕ್ಕೆ ವರ್ಕಿಂಗ್ ಜೊತೆಯಲ್ಲಿ ನಾವು ಇದು ಫಿಟ್ ಮಾಡಿರೋದು, ಏನೋ ಡಮ್ಮಿ ಮಾಡಿಲ್ಲ, ವರ್ಕಿಂಗ್ ಜೊತೆಯಲ್ಲಿ ಇದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಆಡಿಯೋ ಕಂಟ್ರೋಲ್ ನಿಮಗೆ ವರ್ಕಿಂಗ್ ಆಗೇ ಆಗುತ್ತೆ. ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜು, ಮೋಡು, ಮ್ಯೂಟ್ ಅದೆಲ್ಲ ನಿಮಗೆ ವರ್ಕಿಂಗು ಆಗತ್ತೆ. ಅದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಅಂತ ಇದೆ. ಸೊ ಕ್ರೂಸ್ ಕಂಟ್ರೋಲು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ನೋಡ್ಬೋದು ನೀವು, ಮೀಟರ್ನಲ್ಲಿ ಲೈಟ್ ಆಫು, ಇದು ಆನ್, ಇದು ಆಫು, ಇದು ಆನ್. ಸೊ ಇದು ಎಲ್ಲ ಕಂಪ್ಲೀಟು ಬಟನ್ ಏನೇನಿದೆ, ಕಂಪ್ಲೀಟ್ ಬಟನ್ ಅಂದರೆ ಕ್ರೂಸ್ ಕಂಟ್ರೋಲು, ಮೀಟ್ರದ್ದು, ಸಿಸ್ಟಮ್ದು ಅದು ಒಂದು ವರ್ಕಿಂಗ್ ಆಗಿದೆ. ಇದು ಬಂದ್ಬಿಟ್ಟು ನಿಮ್ಮದು ಫೋನ್ದು ಪ್ಲಸ್ ಇದ್ರದ್ದು ವಾಯ್ಸ್ ಕಮಾಂಡ್ಗೆ. ಟಾಪ್ ಮಾಡಲ್ನಲ್ಲಿ ನಿಮಗೆ ಮೀಟ್ರ್ ಪ್ಲಸ್ಸು ಇಲ್ಲಿ ರೂಫ್ ಲೈಟು ದೊಡ್ಡದು ಬರ್ತದೆ, ದೊಡ್ಡ ರೂಫ್ ಲೈಟ್ ಬರ್ತದಲ್ಲ, ಬಿಗ್ಗರ್ ಸೈಜು ರೂಫ್ ಲೈಟು ದೊಡ್ಡದು, ಆಟೋ AC. ಸೊ ಅದಕ್ಕೆ ವಾಯ್ಸ್ ಕಮಾಂಡ್ ಇರ್ತದಲ್ಲ ಆ ಬಟನ್ ಅದಕ್ಕೆ. ಬಟ್ 99% 80% ಇದಕ್ಕೆ ನಿಮಗೆ ಬಟನ್ ಎಲ್ಲ ವರ್ಕಿಂಗ್ ಇದೆ. ಅದು ಮಾಡಿದ ತಕ್ಷಣ ನಿಮಗೆ ಈ ಸ್ಟೇರಿಂಗ್ ತೆಗಿಬೋದು. ಈ ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಫಿಟ್ ಮಾಡಿದ್ರು ಸ್ಟೇರಿಂಗ್ ಒಂದು ಪ್ರಾಪರ್ ಸ್ಟೇರಿಂಗ್ ಇದು ಫಿಟ್ ಮಾಡಿದ್ರು. ಕಸ್ಟಮರ್ ಚಾಯ್ಸಿಂಗ್ನಲ್ಲಿ ಕಸ್ಟಮರ್ದು ಇದು ಈ ಥರ ಫಿನಿಷಿಂಗು, ಈ ಥರ ಕ್ವಾಲಿಟಿ ಸ್ಟೇರಿಂಗ್ ಇವಾಗ ಬೇಜಾನ್ ಜನ ತೋರಿಸ್ತಾ ಇದ್ದಾರೆ ವೀಡಿಯೋನಲ್ಲಿ. ಸ್ಟೇರಿಂಗ್ ಫಿಟ್ ಮಾಡಿದ್ರೂ ಇದಕ್ಕೆ ವರ್ಕಿಂಗ್ ಇರಬೇಕು, ಈ ಥರ ವರ್ಕಿಂಗ್ ಇರಬೇಕು, ಆವಾಗಲೇ ಇದು ಕೆಲಸ. ಇದು ಬಟನ್ನು ಇದು ಎಲ್ಲ ನಿಮಗೆ ಕೆಳಗಡೆ ಮೇಲ್ಗಡೆ ಬ್ಯಾಕು ಫ್ರಂಟು ಈ ಥರ ವರ್ಕಿಂಗ್ ಇರಬೇಕು. ಆವಾಗಲೇ ಈ ಸ್ಟೇರಿಂಗ್ ಆಗಿಬಿಟ್ಟು ಮೀಟ್ರಿಗೆ ನಿಮಗೆ ಪರ್ಫೆಕ್ಟು ಕೆಲಸ ಅಂತ ಹೇಳೋದು. ಅದು ಕೆಲಸ ಆದ ತಕ್ಷಣ ತಿರ್ಗಾ ಇಲ್ಲಿನೂ ನಿಮಗೆ ಕ್ರೂಸ್ ಕಂಟ್ರೋಲು ತೋರಿಸ್ಬೇಕು, ಅದು ಒಂದು ಕೆಲಸ. ಇನ್ನೊಂದು ಏನಂದರೆ, ಇವಾಗ ಕನ್ಫ್ಯೂಷನ್ನು ಮೀಟ್ರ್ ಎಷ್ಟಾಗತ್ತೆ ಅಂತ ಕ್ವಶನ್ ಕಸ್ಟಮರ್ದು. ನಾವು ಬೇಜಾನ್ ವೀಡಿಯೋ ಹಾಕಿದ್ದೀನಿ. ನೀವು ವೀಡಿಯೋನಲ್ಲಿ ಏನಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ನಲ್ಲಿ ಇರಲಿ, ಯೂಟ್ಯೂಬ್ನಲ್ಲಿ ಇರಲಿ ವೀಡಿಯೋ ನೋಡಿರ್ತೀರ ನೀವು. ಸೊ ನಿಮಗೋಸ್ಕರನೇ ವೀಡಿಯೋ ನಾವು ಹಾಕೋದು. ಸೊ ವೀಡಿಯೋ ನೋಡಿಬಿಟ್ಟು ಕಸ್ಟಮರ್ ಏನು ಥಿಂಕಿಂಗ್ ಇದೆ ಅಂದರೆ ಮೀಟ್ರ್ ಎಷ್ಟಾಗತ್ತೆ ಅಂತ ಕ್ವಶನ್ ಇರ್ತದೆ. ಸರ್ ಬೇರೆ ಬೇರೆ ಗಾಡಿ ಅಂದರೆ ಆಟೋಮೆಟಿಕ್ದು ಮೀಟ್ರನ್ನೇ ಬೇರೆ, ಮ್ಯಾನಲ್ ಮೀಟ್ರನ್ನೇ ಬೇರೆ, ಅದಕ್ಕೆ ಪ್ರೊಸೆಸಿಂಗೇ ಬೇರೆ, ಮೀಟ್ರ್ ಕೆಲಸ ಒಂದಾಯಿತು. ಇವಾಗ ಸ್ಟೇರಿಂಗ್ ಬಂದುಬಿಟ್ಟು ಸ್ಟೇರಿಂಗ್ ಹಾಕಿದ್ರಲ್ಲ ಎಷ್ಟಾಗತ್ತೆ ಅಂತ ಕೇಳ್ತೀವಿ. ನೀವು ವೀಡಿಯೋ ನೋಡೋದು ನಮ್ಗೆ ಗೊತ್ತಾಗಲ್ಲ. ನಾವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನೀವು ವೀಡಿಯೋ ನೋಡಿರ್ತೀರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ ಯಾವ ವೀಡಿಯೋ ನೀವು ನೋಡಿರ್ತೀರ ಅಂತ. ಅದು ನಿಮ್ಮ ಗಾಡಿ ಫೋಟೋ, ಇಲ್ಲಾಂದರೆ ನಾವು ಏನು ಅಪ್ಲೋಡ್ ಮಾಡಿದ್ದೀನಿ ಸ್ಟೇರಿಂಗ್ದು ಅದರದ್ದು ಫೋಟೋ, ನಿಮ್ಮ ಗಾಡಿನಲ್ಲಿ ಪ್ರೆಸೆಂಟ್ ಏನಿದೆ ಸ್ಟೇರಿಂಗು ಅದರದ್ದು ಫೋಟೋ ನೀವು ಕಳಿಸಿದ್ರೆ ನಾವು ಪ್ರೈಸ್ ಹೇಳ್ಬೋದು.
ಏನು ಹೆಂಗೆ ಏನು ಕಸ್ಟಮರ್ ಬಜೆಟ್ನಲ್ಲಿದೆ ಆ ಥರ. ಏನು ಇದು ಸುಮ್ಮನೆ ಆಗ್ಬಿಟ್ಟು ಸ್ಟೇರಿಂಗ್ ಬೋಲ್ಟ್ ಕಟ್ ಮಾಡಿಬಿಟ್ಟು ಇದು ಆ ಥರ ಕೆಲಸ ಇಲ್ಲ. ಅದು ಪ್ರೊಫೆಷ್ನಲ್ ಕೆಲಸ ಇದೆ. ಇದಕ್ಕೆ ಏನು ಪರ್ಪೋಸಿಂಗ್ ಮಾಡಬೇಕು ಅದು ಕೆಲಸ ಇದೆ. ದೊಡ್ಡ ಗಾಡಿ ಇದು. ಯಾವುದೋ ಒಂದು ಗಾಡಿನಲ್ಲಿ ಬಟನ್ ಹಾಕ್ಬಿಟ್ಟು ಸ್ಟೇರಿಂಗ್ ದಡೈ ಅಂತ ಹಾಕಿ ಓಕೆ ಅಂತ ಪಾರ್ಕಿಂಗ್ ಲೈಟ್ ಆ ಥರ ಇಲ್ಲ. ಕೆಲಸ ಇದೆ. ಕೆಲಸ ಮಾಡೋಕ್ಕೆ ಇದು ಎಲ್ಲ ಬಟನ್ ವರ್ಕಿಂಗ್ ಮಾಡಬೇಕಂದ್ರೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಅದು ತಿಳ್ಸ್ಕೊಳ್ಬೇಕು ನೀವು. ಇದೆಲ್ಲ ಬಟನ್ ಇದೆಯಲ್ಲ ಸುಮ್ಮನೆ ನಾವು ಫಿಟ್ ಮಾಡಿಲ್ಲ. ಇದೆಲ್ಲ ಬಟನ್ ವರ್ಕಿಂಗ್ ಆಗಬೇಕು. ಏನೇನು ನಿಮಗೆ ಇದೆ ಇದನ್ನಲ್ಲಿ ಸೆಟ್ಟಿಂಗು, ತಿರ್ಗಾ ಇಲ್ಲಿ ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ವರ್ಕಿಂಗು, ಪಾರ್ಕಿಂಗ್ ಆನ್ ಮಾಡಿದ್ರೆ ಸೇಮ್ ಕಾಂಬಿನೇಷನ್ನಲ್ಲಿ. ಇನ್ನೊಂದು ಕೆಲಸನೂ ನಿಮಗೆ ತೋರಿಸ್ತೀನಿ. ಸ್ಟೇರಿಂಗ್ ಒಂದು ಇದು ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮ್ಗೇನು ಬಜೆಟ್ನಲ್ಲಿ ಬರೀ ಮೀಟ್ರ್ ಹಾಕ್ಕೊತೀರಾ, ಬರೀ ಸ್ಟೇರಿಂಗ್ ಹಾಕ್ಕೊತೀರಾ, ಸ್ಟೇರಿಂಗ್ ಹಾಕಿ ನೀವು ಮೀಟ್ರ್ ಮಾಡಿ ವರ್ಕಿಂಗ್ ಬೇಕಾ ನಿಮಗೆ ಆ ಥರ ಗಾಡಿ ನೋಡಿ. ಇದು ಕಸ್ಟಮರ್ ಎಲ್ಲಿನೂ ಒಂದು ಹಾಕ್ಕೊಂಡು ಬಂದರು. ಇದು ತೆಗಿಬಿಟ್ಟು ನಾವು ಇದು ಸ್ಟೇರಿಂಗ್ದು ಕಾಂಬಿನೇಷನ್ಗೆ GRದು ಒಂದು ಗೇರ್ ನಾಬ್ ಕೂಡ ಹಾಕಿದ್ದೀನಿ. ಇಲ್ಲಿನೂ GR ಬ್ಯಾಜಿಂಗು, ಇಲ್ಲಿನೂ GR ಬ್ಯಾಜಿಂಗ್. ಸೊ ಈ ಕಾಂಬಿನೇಷನ್ಗೆ ಈ ಗೇರ್ ನಾಬ್ಗೆ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಸೊ ಒಂದು ಪ್ರಾಪರ್ ಕೆಲಸ ಇದೆ. ಇದು ಕರೆಕ್ಟಾಗಿ ಕೂತ್ಕೊಡತ್ತೆ. ಈ ಬ್ಯಾಜಿಂಗು ಇದರಲ್ಲಿ ಪ್ರಾಪರ್ ಕೆಲಸ ಒಂದು. ಇದು ಸ್ಟೇರಿಂಗ್ ಬೇಜಾನ್ ವೀಡಿಯೋನಲ್ಲಿ ಹಿಡಿದೀನಿ. ಸೊ ಇನ್ನೊಂದು ಕೆಲಸ ಏನಂದರೆ ಈ ಥರ ಕಾಂಬಿನೇಷನ್ ಸ್ವಿಚ್ ಇದು ನೋಡ್ಬೋದು G ಮಾಡಲ್ಗೆ ಬರೋದು. ಸೊ ಇದರಲ್ಲಿ ನಿಮಗೆ ಫಾಗ್ಲೈಟು ಸ್ವಿಚ್ಚು ಬರಲ್ಲ. ಸೊ ಈ ಫಾಗ್ಲೈಟ್ ಸ್ವಿಚ್ ಏನು ಮಾಡ್ತಾರೆ, ಕೆಲವು ಜನ ಇಲ್ಲಿ ಹಾಕ್ತಾರೆ, ಇಲ್ಲ ಅಂದರೆ ನಿಮಗೆ ಡ್ಯಾಶ್ಬೋರ್ಡ್ನಲ್ಲಿ ಇಲ್ಲಿ ಹಾಕಿ ಕೊಡ್ತಾರೆ. ಸೊ ಅದು ಇರಲಿ, ಅದು ಕಾಮನ್ನು. ಇದು ಡಿಪೆಂಡೆಂಟ್ ಕಸ್ಟಮರ್ ಫಾಗ್ಲೈಟ್ ಹಾಕೊಂಡಿರ್ತಾರೆ, ಇಲ್ಲಿ ಸ್ವಿಚ್ ಇರ್ತದೆ, ಇಲ್ಲ ಅಂದರೆ ನಿಮಗೆ ಇಲ್ಲಿ ಸ್ವಿಚ್ ಇರ್ತದೆ. ಸೊ ಅದು ಇದ್ರೂ ನಾವು ಏನು ಮಾಡಿದ್ದೀನಿ ಇದಕ್ಕೆ ಒರಿಜಿನಲ್ ಥರ ಮಾಡಿರೋದು. ಇದು ನೋಡ್ಬೋದು ನೀವು. ಆನ್ ಮಾಡಿ ತಿರ್ಗಿ ಅಲ್ಲಿ ಪ್ರೆಸ್ ಮಾಡ್ರೆ ಫಾಗ್ಲೈಟ್ ಆನ್ ಆಯಿತು. ಹಾಫು ನೀವು ತೋರಿಸಿ ನೀವು. ಆನು ತಿರ್ಗಿ ಹಾಫ್, ಆನು ಹಾಫ್. ಸೊ ಇದಕ್ಕೆ ನಾವು ಪ್ರಾಪರ್ ಝಡ್ಗೆ ಏನು ಬರ್ತದೆ ಅದೇ ಥರ ಕಾಂಬಿನೇಷನ್ ಸ್ವಿಚ್ ಚೇಂಜ್ ಮಾಡಿ, ಇದಕ್ಕೆ ವೈರಿಂಗ್ ಮಾಡಿ, ಮೀಟ್ರ್ ಚೇಂಜ್ ಮಾಡಿ, ಸ್ಟೇರಿಂಗ್ ಚೇಂಜ್ ಮಾಡಿ, ಸ್ಟೇರಿಂಗ್ ಬಟನ್ನು ವರ್ಕಿಂಗ್ ಮಾಡಿ, ತಿರ್ಗಾ ಇದು ಕಾಂಬಿನೇಷನ್ ಸ್ವಿಚ್ಚು ಫಾಗ್ಲೈಟ್ ಆನ್ ಆಫ್ ಮಾಡಿ, ಅದಕ್ಕೆ ತಿರ್ಗಾ ಈ ಕಾಂಬಿನೇಷನ್ಗೆ ಗೇರ್ ಸ್ವಿಚ್ ಹಾಕಿ ಗೇರ್ ನಾಬ್ ಹಾಕಿ. ಸೊ ಒಂದು ಪ್ರಾಪರ್ ಕೆಲಸ. ಈ ಫಿನಿಶಿಂಗ್ ಇವಾಗ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ನೋಡಿ ನಿಮಗೆ ಕಲರ್ಗೆ, ಸೀಟ್ ಕವರ್ ಕಲರ್ಗೆ, ಅದಕ್ಕೆ ಮ್ಯಾಚಿಂಗು, ಸೊ ಆ ಡಿಸೈನಿಂಗು ಇದು. ಸೊ ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಗಾಡಿಗೆ ನಿಮ್ಮ ಬಜೆಟ್ ಏನಿದೆ, ಸ್ಟೇರಿಂಗ್ ನಮ್ಮ ಹತ್ರ ಬೇಜಾನ್ ಮಾಡಲಿದೆ. ಸೊ ಆ ಟೈಮ್ನಲ್ಲಿ ನಮ್ಮ ಹತ್ರ ಏನು ಅವೈಲಬಲ್ ಇರ್ತದೆ, ಏನು ಬಜೆಟ್ನಲ್ಲಿ ನಿಮಗೆ ಸ್ಟೇರಿಂಗ್ ಬೇಕು, ಸೊ ಆ ಥರ ಇದು. ಯಾವುದನ್ನು ಕಾಪಿ ಐಟಮು, ಆಫ್ಟರ್ ಮಾರ್ಕೆಟ್ ಐಟಮು ಆ ಥರ ಇಲ್ಲ. ಇದೊಂದು ಪ್ರಾಪರ್ ನಿಮಗೆ ಬ್ರ್ಯಾಂಡ್ನಲ್ಲಿ ಇರ್ತದೆ. GR ಬ್ಯಾಜಿಂಗ್ ಇರ್ತದೆ, GRನಲ್ಲಿ ಇನ್ನೊಂದು ಬರ್ತದೆ, ಅದು ಎಲ್ಲ ಇರ್ತದೆ. ಇದು ಕಾರ್ಬನ್ ಫೈಬರ್ ಎಲ್ಲಿ ಬರ್ತದೆ, ಇದು ನೋಡ್ಬೋದು ಮ್ಯಾಟ್ನಲ್ಲಿ ಇದೆ. ಈ ಸ್ವಿಚಸ್ ಬೇರೆ ಥರ ಪ್ರಾಪರ್ ಹೇಲ್ ಬ್ಯಾಗ್ ಕೆಲಸ ಮಾಡಬೇಕು. ಆ ಥರ ಇದೆಲ್ಲ ಫಿಟ್ ಮಾಡಿ ನಾವು ವಿಡಿಯೋ ಅಪ್ಲೋಡ್ ಮಾಡೋದು. ಈ ಥರ ಸ್ಟೇರಿಂಗ್ ಇದು ನೋಡ್ಬೋದು ನೀವು. ಟೊಯೋಟಾಯಿಂದ ಕಂಪ್ನಿಯಿಂದ ಬಂದಿದೆ ಸ್ಟೇರಿಂಗ್. ಸೊ ಈ ಬಟನ್ನು ನೀವು ಹಾಕಿದರೆ ಇದನ್ನು ನಿಮ್ಮ ಗಾಡಿನಲ್ಲಿ ವರ್ಕಿಂಗ್ ಆಗಿಲ್ಲ ಅಂದರೆ ಅದನ್ನು ನಾವು ಮಾಡಿಕೊಡೋಣ. ಇದೇ ಸ್ಟೇರಿಂಗ್ ಆಗಬೇಕು ಅಂತ ನೀವು ಇಲ್ಲ. ಈ ಸ್ಟೇರಿಂಗ್ ನೀವು ಇದ್ರೇನು, ಈ ಥರ ಬಟನ್ ಇದ್ರೂ ನಿಮ್ಮ ಗಾಡಿನಲ್ಲಿ ಅದನ್ನು ವರ್ಕಿಂಗ್ ಮಾಡಿ ಮೀಟ್ರ್ ಹಾಕ್ಬಿಟ್ಟು ಮಾಡಿ ಕೊಡೋಣ. ಸೊ ಆ ಥರ ಪರ್ಸೋಸಿಂಗು. ಇದು ಕಾಂಬಿನೇಷನ್ ಸ್ವಿಚ್ ನೋಡ್ಬೋದು ನೀವು, ಸಾದಾ ಬಂದಿದೆ. ಚೇಂಜ್ ಮಾಡಿದ್ರೂ ಫಾಗ್ಲೈಟು ವರ್ಕಿಂಗ್ ಇರಬೇಕು. ಸೊ ಆ ಥರ ಕೆಲಸ ನೀಟ್ ಆ್ಯಂಡ್ ಕ್ಲೀನು ಪ್ರಾಪರ್ ನೋಡ್ಬೋದು. ಬ್ರ್ಯಾಂಡು ಸಿಸ್ಟಮ್ ಹಾಕಿದ್ದಾರೆ ಪೈನಿಯರು. ಸೊ ಆ ಕಾಂಬಿನೇಷನ್ಗೆ, ಆ ಬಜೆಟ್ಗೆ, ಸಿಸ್ಟಮ್ಗೆ, ಆ ಔಟ್ಪುಟ್ಟು, ಆ ನೋಡಿದ್ರೆ ಯಾರೂ ಫೀಲಿಂಗ್ ಸ್ಟೇರಿಂಗ್ದು ಈ ಥರ ಯಾವುದಿದೆ ಅಂತ. ಸೊ ಈ ಥರ ನಿಮಗೆ ನಾವು ಫಿಟ್ ಮಾಡಿಕೊಡೋದು. ಫಿನಿಶಿಂಗ್ ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಇದಕ್ಕೆ ಸ್ಟೇರಿಂಗ್ಗೆ ಈ ಸ್ಟೇರಿಂಗ್ ಕಾಂಬಿನೇಷನ್ ನೋಡ್ಬೋದು. ಸೊ ಆ ಥರ ಇರ್ತದೆ. ನಿಮ್ಗೆ ಏನು ಬೇಕು, ಯಾವ ಗಾಡಿಗೆ ಏನು ಫಿಟ್ ಮಾಡಬೇಕು. ಈವನ್ ಇನೋವಾ ಇರಲಿ, 2008ಇಂದ ಹಿಡಿದು 26 ಕ್ರಿಸ್ಟಾ ತನಕನೂ ನಮ್ಮ ಹತ್ರ ಸ್ಟೇರಿಂಗ್ ಅವೈಲೇಬಲ್ ಇದೆ. ಸೊ ಡಿಪೆಂಡೆಂಟ್ ಕಸ್ಟಮರ್ ಯಾವ ಥರ ಸ್ಟೇರಿಂಗ್ ಬೇಕು, ಏನು ಬೇಕು ಅದು ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವ ಥರ ಬೇಕು ನೀವು ಬನ್ನಿ ಮಾಡಿ ಕೊಡೋಣ. ಸೊ ನಮ್ಮ ಅಂಗಡಿ ಬಂದುಬಿಟ್ಟು ಬ್ಯಾಂಗ್ಳೂರು, ಕೋರಮಂಗಲ, ಆಡುಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಬ್ಯಾಂಗ್ಳೂರು, ಕೋರಮಂಗಲ, ಆಡುಗುಡಿ ಸಿಗ್ನಲ್. ಸೊ ನಮ್ಮ ಅಂಗಡಿ ಬಂದುಬಿಟ್ಟು ಬ್ಯಾಂಗ್ಳೂರಿನಲ್ಲಿ. ಯಾಕೆಂದರೆ ಥ್ರೋಟ್ ಇದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕನ್ನು ಥ್ರೋಟ್ ಮೀಡಿಯಾ ನೋಡ್ತಾರೆ. ಸೊ ಅದಕ್ಕೆ ನಾವು ಒಂದು ತಿಳ್ಕೊಳಕ್ಕೆ ನಿಮಗೆ ಬ್ಯಾಂಗ್ಳೂರು, ಕೋರಮಂಗಲ, ಫೋರಮ್ ಮಾತ್ಲತ್ತ ನಮ್ಮ ಅಂಗಡಿ ಇರೋದು. ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ,
ಎಲ್ಲ ನಿಮಗೆ ವಿಡಿಯೋ ನಮ್ಮದು ಕೆಲಸ ಏನು ಮಾಡಿದ್ದೀನಿ ಅದೇ ವಿಡಿಯೋ ನಿಮಗೆ ಸಿಗೋದು. ಸೊ ಪ್ರಾಪರ್ ಕೆಲಸ ಯಾವ ಥರ ಬೇಕು ಹೆಂಗಿದೆ ಅಂತ ನೋಡಿಬಿಟ್ಟು ನೀವು ಫೋನ್ ಮಾಡಿ ಡಿಸೈಡ್ ಮಾಡಿ ನಿಮಗೆ ಕೊಡೋಣ.